ಹೇಳಬೇಕು ಅಂತಂದ್ರೆ ಸುಳಿ ಕೊಳೆಯುವ ರೋಗ. ಹೌದು, ಸುಳಿ ಕೊಳೆಯುವ ರೋಗ ಅಂತಂದ್ರೆ ತೆಂಗಿನ ಮರದ ಸುಳಿಯಲ್ಲಿ ಅದು ನಿಮ್ಮ ಏನು ಎಲೆ ಇರ್ತದೆ, ಸುಳಿಯ ಎಲೆಗಳು ಏನಿರ್ತವೆ ಅವು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಹಳದಿ ಬಣ್ಣಕ್ಕೆ ತಿರುಗಿ ಸ್ವಲ್ಪ ದಿನಗಳಲ್ಲಿ ಕಂದು ಬಣ್ಣಕ್ಕೆ ಮಾರ್ಪಾಡಾಗ್ತದೆ. ಹೀಗೆ ಇದು ಮುಂದುವರಿತಾ ಏನಾಗ್ತದಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸುಳಿ ಕೊಳೆದು ಆ ಮರವೇ ಸಾಯುವ ಪರಿಸ್ಥಿತಿಗೆ ಬರ್ತದೆ. ಸೊ ಇದನ್ನ ಕಂಡು ಹಿಡಿಯೋದು ಹೇಗೆ? ನಿಮ್ಮ ತೆಂಗಿನ ಸುಳಿಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಿವೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದಕ್ಕೆ ಸುಳಿ ಕೊಳೆಯುವ ರೋಗ ಬರುವಂತಹ ಲಕ್ಷಣಗಳು ಎಲ್ಲ ಇವೆ ಅಂತ ನೀವು ತಿಳ್ಕೋಬೇಕು. ಹಾಗೆ ಇದನ್ನ ನಿಯಂತ್ರಣ ಮಾಡೋದು ಹೇಗೆ ಅದನ್ನ ನೋಡೋಣ. ಮೊದಲನೇದಾಗಿ, ಇನ್ ಕೇಸ್ ಆಲ್ರೆಡಿ ಬಂದಿದೆ, ನಿಮ್ಗೆ ತಿಳಿದೇ ಇಲ್ಲ, ಸುಳಿ ಕೊಳೆದು ಆ ಒಂದು ತೆಂಗಿನ ಮರ ಸತ್ತು ಹೋಗಿದೆ ಅಂತಂದ್ರೆ ಅದನ್ನ ಸಂಪೂರ್ಣವಾಗಿ ಅಲ್ಲಿಂದ ಕಿತ್ತು ನಾಶ ಮಾಡಬೇಕು. ಯಾಕೆಂತಂದ್ರೆ ಬೇರೆ ಮರಗಳಿಗೆ ಹರಡುವಂತ ಲಕ್ಷಣಗಳು ಜಾಸ್ತಿ ಆಗಿರ್ತವೆ. ಈ ಸುಳಿ ಕೊಳೆಯುವ ರೋಗ ಬರದಂತೆ ಮುಂಜಾಗ್ರತೆ ವಹಿಸಬೇಕು ಅಂತಂದ್ರೆ ಮುಂಗಾರು ಅಂದ್ರೆ ಮಳೆ ಶುರುವಾಗೋದಕ್ಕಿಂತ ಮೊದಲು ನೀವು ಆ ಸುಳಿಯ ಭಾಗದಲ್ಲಿ ಏನ್ ಕಸಗಳು ಬಿದ್ದಿರ್ತವೆ ಅದನ್ನ ಕ್ಲೀನ್ ಮಾಡಬೇಕು. ಹೌದು, ಆ ಕಸವನ್ನೆಲ್ಲ ತೆಗಿಬೇಕಾಗ್ತದೆ. ನಂತರ ನೀವೇನ್ ಮಾಡಬೇಕು, ಇನ್ ಕೇಸ್ ಬಂತು ಅಂತಂದ್ರೆ ಅದಕ್ಕೆ ಒಂದು ದ್ರಾವಣ ಸಿಗುತ್ತೆ, ಅದನ್ನ ನೀವು ಸಿಂಪಡಿಸಬೇಕಾಗತ್ತೆ ಮುಂಗಾರು ಬರೋದಕ್ಕೆ ಮೊದಲು. ನಂತರ 2 ತಿಂಗಳಿಗೊಮ್ಮೆ ಇದನ್ನ ಸಿಂಪಡಿಸಿದ್ರೆ ಈ ಒಂದು ಕಾಯಿಲೆಯಿಂದ ಅಥವಾ ಈ ಒಂದು ರೋಗಗಳಿಂದ ನಿಮ್ಮ ತೆಂಗಿನ ಮರವನ್ನ ರಕ್ಷಿಸಬಹುದು.